ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡುತ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಜಾತಕವನ್ನು ಬರೆಸಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಬಂದು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಪ್ರದಕ್ಷಿಣೆಯನ್ನು ನಾವು ಹಾಕ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕ್ತೀವಿ. ಸೊ ಎಷ್ಟು ಸುತ್ತನ್ನ ನಾವು ಪ್ರದಕ್ಷಿಣೆ ಹಾಕಬೇಕು, ಯಾವ ಸಮಯದಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು, ಇದಕ್ಕೆ ಆದಂಥ ನೀತಿ ನಿಯಮಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಪ್ರದಕ್ಷಿಣೆ ಕುರಿತಾಗಿ ಹೇಳೋದಾದರೆ, ಈ ದೇವಾಲಯಕ್ಕೆ ಪ್ರವೇಶವನ್ನು ಮಾಡಬೇಕಾದರೆ ಆಗಲೇ ನಾನು ಹೇಳಿದ ಹಾಗೆ ತ್ರಿಕರಣ ಶುದ್ಧಿಯಿಂದ ಪ್ರವೇಶವನ್ನು ಮಾಡಬೇಕು. ಪ್ರವೇಶ ಮಾಡಿದ ನಂತರದಲ್ಲಿ ಅದರಲ್ಲೂ ಮುಖ್ಯವಾಗಿ ಬಲಗಾಲಿಟ್ಟು ಪ್ರವೇಶವನ್ನು ಮಾಡಬೇಕು. ನಾವು ಎಡಗಾಲನ್ನು ಮುಂದೆ ಇಟ್ಟು ಪ್ರವೇಶವನ್ನು ದೇವಾಲಯಕ್ಕೆ ಮಾಡಬಾರದು. ಬಲಗಾಲಿಟ್ಟು ಪ್ರವೇಶವನ್ನು ಮಾಡಬೇಕು. ಪ್ರವೇಶ ಮಾಡಿದ ನಂತರದಲ್ಲಿ ಘಂಟಾನಾದನವನ್ನು ಒಮ್ಮೆ ಮಾಡಬೇಕು. ಅಂದರೆ ನಾವು ದೇವರಿಗೆ ನಾವು ಬಂದಿದ್ದೇವೆ ಅನ್ನತಕ್ಕಂತಹ ಒಂದು ಸೂಚನೆಯನ್ನು ಕೊಟ್ಟ ಹಾಗೆ ಒಮ್ಮೆ ಮಾತ್ರ ಘಂಟಾನಾದವನ್ನು ಮಾಡಬೇಕು. ಪದೇ ಪದೇ ಘಂಟಾನಾದನವನ್ನು ಮಾಡಿ ಪಕ್ಕದಲ್ಲಿರ್ತಕ್ಕಂಥವ್ರು ಅಥವಾ ಪ್ರಾರ್ಥನೆ ಮಾಡತಕ್ಕಂಥವ್ರಿಗೆ ಅದು ಮಾನಸಿಕವಾದಂತಹ ತೊಂದರೆ ಆಗ್ತದೆ. ಆದ್ದರಿಂದ ಆ ರೀತಿಯಾಗಿ ಮಾಡಬಾರದು. ಒಮ್ಮೆ ಘಂಟಾನಾದನವನ್ನು ಮಾಡಿದರೆ ಸಾಕು. ನಂತರದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಅದು ನಿಮಗೆ ಬರತಕ್ಕಂತಹ ಶ್ಲೋಕಗಳನ್ನು ಯಾವುದೋ ಒಂದು ಬಂದಿರುತ್ತೆ. ಸರ್ವಮಂಗಲ ಮಂಗಲ್ಯ ಇರ್ಬೋದು, ಅನ್ಯಥಾ ಶರಣಂ ನಾಸ್ತಿ ಅನ್ನತಕ್ಕಂಥದ್ದು ಇರ್ಬೋದು, ವಿಷ್ಣು ಅಥವಾ ಶಿವಂದಿರ್ಬೋದು, ಶಕ್ತಿ, ಗಣೇಶ, ಯಾವುದೊಂದು ಸ್ತೋತ್ರವನ್ನು ಹೇಳಿ, ಅಂದರೆ ಮೂಕರಾಗಿ ಯಾವುದನ್ನು ಹೇಳಿ ಸುಮ್ಮನೆ ಪ್ರಾರ್ಥನೆಯನ್ನು ಮಾಡಬೇಕು. ಯಾವುದೋ ಒಂದು ಶ್ಲೋಕ ಬಂದಿರತಕ್ಕಂಥದ್ದು ಯಾವುದೇ ಇರಲಿ ಅದನ್ನು ಬಾಯಲ್ಲಿ ಹೇಳುವ ಮೂಲಕ ಜೊತೆಯಲ್ಲಿ ಅದನ್ನು ಹೇಳಿದ ನಂತರದಲ್ಲಿ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸ್ತಕ್ಕಂಥದ್ದು. ಜೊತೆಯಲ್ಲಿ ಇದೆಲ್ಲ ಆದ ನಂತರ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು ಇರುತ್ತೆ. ಪ್ರದಕ್ಷಿಣೆ ಒಂದೊಂದು ದೇವರಿಗೆ ಒಂದೊಂದು ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಶಿವನಿಗೆ 5 ಪಂಚ ರುದ್ರ ಅಂತ ಹೇಳಿ ನಾವು ಹೇಳ್ತೀವಿ, 5 ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಗಣೇಶನಿಗೆ 3 ಪ್ರದಕ್ಷಿಣೆಯನ್ನು ಮಾಡಬೇಕು. ಶಕ್ತಿ ದೇವತೆಗೆ 1 ಅಥವಾ ಪಂಚದುರ್ಗ ಅಂತ ಹೇಳ್ತೀವಿ, 5 ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಸೂರ್ಯನಿಗೆ 12 ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಹೀಗೆ ಆಯಾ ದೇವರಿಗೆ ನಾವು ಒಂದೊಂದು ರೀತಿಯಾದ ಇಷ್ಟಿಷ್ಟು ಸಂಖ್ಯೆಯಲ್ಲಿ ನಾವು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿದಾಗ ಅದು ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ನೀವು ಆಗಮಶಾಸ್ತ್ರಗಳು ಇನ್ನಿತರ ಶಾಸ್ತ್ರ ಪುರಾಣಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಶಿವ ದೇವಾಲಯವನ್ನು ನಾವು ತೆಗೆದುಕೊಂಡರೆ ಶಿವನ ಮುಂದೆ ನಂದಿ ಇದ್ದೇ ಇರ್ತಾರೆ. ಆ ನಂದಿಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿ ನಂತರದಲ್ಲಿ ಗರ್ಭಗುಡಿಯ ಮುಂದಿನಿಂದ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಪ್ರದಕ್ಷಿಣೆಯನ್ನು ಮುಗಿಸಬೇಕು. ಅದು ನಂದಿಯಿಂದಲೇ ಪ್ರಾರಂಭ ಆಗಬೇಕು. ಇದು 5 ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ. ಪಂಚರುದ್ರ ಅಂತೇಳಿ ನಾವು ಹೇಳ್ತೀವಿ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ. ಈ ಪಂಚ ರುದ್ರರಿಗೆ 5 ಪ್ರದಕ್ಷಿಣೆಯನ್ನು ಮಾಡಿದಂತೆ ಆಗುತ್ತೆ. ಆದ್ದರಿಂದ ಶಿವ ದೇವಾಲಯದಲ್ಲಿ ನಂದಿಯಿಂದ ಪ್ರಾರಂಭವನ್ನು ಮಾಡಿ 5 ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಗಣೇಶನಿಗೆ 3 ನಮಸ್ಕಾರವನ್ನು ಮಾಡಬೇಕು ಅನ್ನತಕ್ಕಂಥದ್ದು. ಅಂದರೆ 3 ನಮಸ್ಕಾರವನ್ನು ಯಾವುದೇ ಆದರೂ ಕೂಡ ದೇವರ ಮುಂಭಾಗದಿಂದ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಶಕ್ತಿ ದೇವತೆಗೆ ಪಂಚದುರ್ಗ ಅಂತೇಳಿ ನಾವು ಇನ್ನೊಂದು ಹೆಸರು. ಆ 5 ಶಿವ ಮತ್ತು ಪಾರ್ವತಿ 5 ನಮಸ್ಕಾರ ಅಥವಾ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಕೆಲವರು ನಿಂತಲ್ಲೇ 3 ಸುತ್ತು ಅಥವಾ 5 ಸುತ್ತು ಹೀಗೆ ಬಂದು ನಮಸ್ಕಾರವನ್ನು ಮಾಡ್ತಾರೆ. ಶಾಸ್ತ್ರೀಯವಾಗಿ ನಾವು ತೆಗೆದುಕೊಂಡ್ರೆ ಆಯಾ ದೇವರಿಗೆ ಹೇಳಿರ್ತಕ್ಕಂತಹ ರೀತಿಯಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕು. ಇನ್ನು ಸುಬ್ರಹ್ಮಣ್ಯ ದೇವಾಲಯದಲ್ಲಿ, ಮುರುಗನ ದೇವಾಲಯದಲ್ಲಿ, ಸ್ಕಂದನ ದೇವಾಲಯದಲ್ಲಿ 6 ನಮಸ್ಕಾರಗಳನ್ನು ಮಾಡಬೇಕು. ಅಂದರೆ ಷಣ್ಮುಖ ಅಂಥೇಳಿ ಅವನಿಗೆ ಇನ್ನೊಂದೇ ಹೆಸರಿದೆ, 6 ಮುಖ ಇರತಕ್ಕಂಥದ್ದು. ಆದ್ದರಿಂದ ಈ 6 ನಮಸ್ಕಾರವನ್ನು ಮಾಡುವುದರಿಂದ ಸುಬ್ರಹ್ಮಣ್ಯನ ಒಂದು ವಿಶೇಷವಾದಂತಹ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಸಾಕ್ಷಾತ್ ನಮ್ಮ ದೃಷ್ಟಿಗೆ ಗೋಚರ ಇರತಕ್ಕಂತಹ ಪ್ರತ್ಯಕ್ಷ ದೇವರು ಅಂದರೆ ಅದು ಸೂರ್ಯನಾರಾಯಣ. ಆದ್ದರಿಂದ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದರೆ ಅಥವಾ ಸೂರ್ಯನಿಗೆ ಈ ನವಗ್ರಹಗಳಲ್ಲಿ ಈ ಸೂರ್ಯನ ಒಂದು ವಿಶೇಷವಾದ ವಿಗ್ರಹ ಕೂಡ ಇರುತ್ತೆ. ಕೆಲವೊಂದು ಸೂರ್ಯಕೃತವಾದಂತಹ ದೋಷಗಳು ಇದ್ದಾಗ ಆ ಸೂರ್ಯ ನಮಸ್ಕಾರವನ್ನು ಮಾಡುವುದಕ್ಕೆ ದೈವಜ್ಞರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ಬೋದು. ಅಂತಹ ಸಮಯದಲ್ಲಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಬೇಕಾದರೆ ಯಾವ ಗ್ರಹ ಪ್ರಧಾನವಾಗಿ ಇರುತ್ತೋ ಅದನ್ನು ನಾವು ಅದಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳಿಕೊಂಡು, ಉದಾಹರಣೆಗೆ ಸೂರ್ಯನ ಮಂತ್ರ ಆಕೃಷ್ಣೇನ ರಸ ಅಥವಾ ಜಪಾಕುಸುಮ ಸಂಕಾಶಂ ಇಂತಹ ಸ್ತೋತ್ರಗಳನ್ನು ಹೇಳಿಕೊಂಡು 12 ನಮಸ್ಕಾರವನ್ನು ಮಾಡಬೇಕು. ಅದು ನವಗ್ರಹಕ್ಕೂ ಕೂಡ ಅನ್ವಯಿಸುತ್ತೆ. ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದರೆ 12 ಇರುತ್ತೆ. 12 ನಾಮಗಳಿದೆ. 12 ನಾಮ ಸಹಿತವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ಅದು ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ಎಲ್ಲ ಪಂಚಾಯತನ
ಈ ಪಂಚಾಯತನ ಅಂದು 5 ವಿಧವಾದಂತಹ ದೇವರಿಗೆ ಸಂಬಂಧಪಟ್ಟಂತಹ ಒಂದು ನಮಸ್ಕಾರ ಅಥವಾ ಪ್ರದಕ್ಷಿಣೆ ನಮಸ್ಕಾರವನ್ನು ನಾನು ಹೇಳಿರ್ತಕ್ಕಂಥ ಎಲ್ಲ ದೇವತೆ ಯಾವುದೇ ರೀತಿ ಇರ್ಬೋದು, ಶಕ್ತಿ ದೇವತೆಗಳಿಗೆ ಸಂಬಂಧಪಟ್ಟಂತೆ ಈ ಮಾರಮ್ಮ, ಅಣ್ಣಮ್ಮ, ಇನ್ನಿತರ ಗ್ರಾಮ ದೇವತೆಗಳು ಇರ್ಬೋದು, ಇದೆಲ್ಲ ದೇವಿಗೆ ಸಂಬಂಧಪಟ್ಟಂತೆ ಬರುತ್ತೆ. ಅದೇ ದೇವಾಲಯದಲ್ಲಿ ಅದೇ ರೀತಿಯಾಗಿ ಪಂಚದುರ್ಗಕ್ಕೆ ಸಂಬಂಧಪಟ್ಟಂತೆ 5 ಪ್ರದಕ್ಷಿಣೆಗಳನ್ನು ಮಾಡಬಹುದು. ಅದು ಗ್ರಾಮ್ಯ ದೇವತೆಗಳಿರ್ಬೋದು, ಇನ್ನಿತರ ದೇವತೆಗಳಿರ್ಬೋದು, ಶಕ್ತಿ ದೇವತೆಗಳಿರ್ಬೋದು, ಶಿವನಿಗೆ ಸಂಬಂಧಪಟ್ಟಂತೆ ಕಾಲಭೈರವ ಇರ್ಬೋದು, ಇನ್ನಿತರ ಯಾವುದೇ ದೇವರಿದ್ದರೂ ಕೂಡ ಅದಕ್ಕೆ 5 ನಮಸ್ಕಾರಗಳನ್ನು ಮಾಡಿ. ಅಂದರೆ ಈ 5 ದೇವರಿಗೆ ಮಾತ್ರ ಅಂತೇಳಿ ಅರ್ಥ ಅಲ್ಲ, ಅದಕ್ಕೆ ಉಪದೇವತೆಗಳು ಅಥವಾ ಆ ದೇವತೆಗಳ ಅವತಾರಗಳು, ಇನ್ನು ವಿಷ್ಣುವಿಗೆ ವಿಶೇಷವಾಗಿ 4 ನಮಸ್ಕಾರಗಳನ್ನು ಮಾಡತಕ್ಕಂಥವು, 4 ಅಥವಾ 2 ಸರಿ ಸಂಖ್ಯೆಯಲ್ಲಿ ವಿಶೇಷವಾಗಿ ನಮಸ್ಕಾರ ಈ ಶ್ರೀನಿವಾಸ ದೇವಾಲಯದಲ್ಲಿ, ವೆಂಕಟೇಶ್ವರ ದೇವಾಲಯದಲ್ಲಿ, ರಾಮ, ಕೃಷ್ಣ ಇಂತಹ ವಿಷ್ಣು ಸಂಬಂಧಿತವಾದಂತಹ ದೇವಸ್ಥಾನಗಳಲ್ಲಿ 4 ಅಥವಾ 2 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದರಿಂದ ಇಷ್ಟಾರ್ಥ ಕೈಗೂಡುತ್ತೆ ಅನ್ನತಕ್ಕಂಥದ್ದು. ಅದರಿಂದ ಯಾಕೆಂದರೆ ಇವೆಲ್ಲ ಚಿಕ್ಕ ಪುಟ್ಟ ವಿಷಯಗಳಾದರೂ ಕೂಡ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತಿರೋದಿಲ್ಲ. 3 ಪ್ರದಕ್ಷಿಣೆ ಸಾಮಾನ್ಯವಾಗಿ ರೂಢಿಯಲ್ಲಿರತಕ್ಕಂಥದ್ದು, ಎಲ್ಲರೂ ಕೂಡ 3 ನಮಸ್ಕಾರವನ್ನು ಮಾಡ್ತಾರೆ. ಆದರೆ ನಿರ್ದಿಷ್ಟವಾದಂತಹ ದೇವರ ಗುಡಿಗೆ, ದೇವಾಲಯಕ್ಕೆ ನಾವು ಹೋದಾಗ ಆ ದೇವರಿಗೆ ಸಂಬಂಧಪಟ್ಟಂತಹ ಯಾವ ಕ್ರಮಗಳಿದೆ, ಯಾವ ಶ್ರುತಿ ಪುರಾಣಗಳಲ್ಲಿ ಹೇಳಿದೆ, ಅದನ್ನು ನಾವು ಆಚಾರ ವಿಚಾರಗಳನ್ನು ಅನುಸರಿಸುವುದರಿಂದ ವಿಶೇಷವಾದಂತಹ ಫಲ. ಜೊತೆಯಲ್ಲಿ ಯಾವ ದೇವಾಲಯಕ್ಕೆ ಹೋಗಬೇಕಾದರೂ ಒಂದು ಮನಃಶಾಂತಿ ಬೇಕು ಅಂತ ಎಷ್ಟೋ ಜನ ಹೋಗ್ತಾರೆ, ಕಷ್ಟಗಳು ನಿವಾರಣೆ ಆಗಬೇಕು ಅಂತೇಳಿ ಹೋಗ್ತಾರೆ. ಅದರಿಂದ ಇಂತಹ ಕೆಲವೊಂದು ಕಾಮನೆಗಳನ್ನು ನಾವು ಇಟ್ಟುಕೊಂಡು ದೇವಾಲಯಕ್ಕೆ ಹೋದಾಗ ಎಲ್ಲವೂ ಕೂಡ ಸರಿಯಾಗಿ ಮಾಡಿದರೆ ಮಾತ್ರ ನಮಗೆ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಈ ನಿಷ್ಕಾಮವಾಗಿ ಅಂದರೆ ಯಾವುದೇ ಕಾಮನೆಗಳು ಇಲ್ಲ, ದೇವರ ಅನುಗ್ರಹ ಬೇಕು, ದೇವರ ಪ್ರೀತಿ ಬೇಕು, ದೇವರ ಕೃಪಾ ಕಟಾಕ್ಷ ನನಗಿದ್ದರೆ ಸಾಕು ಅನ್ನತಕ್ಕಂತಹ ಒಂದು ಭಾವನೆಯಿಂದ ಹೋದರೆ ನೀವು ಈ ದೇವಾಲಯದಲ್ಲಿ ಹೇಗೆ ಪ್ರಾರ್ಥನೆಯನ್ನು ಮಾಡಿದರೂ ಪ್ರಾರ್ಥನೆ ಅನ್ನತಕ್ಕಂಥದ್ದು ಅಲ್ಲಿ ಬರುವುದೇ ಇಲ್ಲ, ದೇವರ ಅನುಗ್ರಹ ಅಷ್ಟೇ ಸಾಕು ಅನ್ನತಕ್ಕಂಥದ್ದು ಇರುತ್ತೆ. ಅಂಥವರಿಗೆ ಸರ್ವವ್ಯಾಪಿಯಾದಂತಹ ಭಗವಂತನ ದರ್ಶನ ದೇವಾಲಯದಿಂದ ಹೊರತಾಗಿಯೂ ಕೂಡ ಇದ್ದೇ ಇರುತ್ತೆ. ಆದರೆ ದೇವಾಲಯಕ್ಕೆ ಹೋದಾಗ ನಾವು ಅಲ್ಲಿಯ ಕೆಲವೊಂದು ನಿಯಮಗಳನ್ನು, ಎಷ್ಟೋ ದೇವಾಲಯ ಸಾಮಾನ್ಯವಾಗಿ ಶರ್ಟನ್ನು ಕಳಚಿ ಹೋಗತಕ್ಕಂಥದ್ದು ಗೊಂದಲ ಇದೆ, ಯಾಕೆ ಹೋಗಬೇಕು, ಕೆಲವೊಂದು ಪ್ರದೇಶಗಳಲ್ಲಿ ಹೋಗುವುದಿಲ್ಲ, ಉತ್ತರ ಭಾರತ ಕಡೆ ಶರ್ಟ್ ಹಾಕ್ಕೊಂಡೇ ಪೂಜೆ ಮಾಡ್ತಾರೆ, ದಕ್ಷಿಣ ಭಾರತದಲ್ಲಿ ಈ ಶರ್ಟನ್ನು ತೆಗೆದು ಹೋಗಿ ಅಂತೇಳಿ ಹೇಳ್ತಾರೆ. ಇಂತಹದ್ದೆಲ್ಲ ಗೊಂದಲಗಳು ಉಂಟಾಗಿಬಿಡುತ್ತೆ. ಆದ್ದರಿಂದ ಪ್ರಾದೇಶಿಕವಾಗಿ ಆಯಾ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳು ಇರುತ್ತೆ, ಕೆಲವೊಂದು ಕಟ್ಟಳೆಗಳಿರುತ್ತೆ, ಅದನ್ನು ನಾವು ಅನುಸರಿಸಬೇಕಾಗುತ್ತೆ. ಹಾಗೆ ಅನುಸರಿಸಿದಾಗ ಮಾತ್ರ ಅದರಿಂದ ನಾವು ಫಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ನಮ್ಮ ಕಾಮನೆಗಳು, ನಾವು ದೇವರಲ್ಲಿ ಏನನ್ನು ಪ್ರಾರ್ಥನೆಯನ್ನು ಮಾಡ್ತೀವೋ ಅಂಥದ್ದು ಈಡೇರುವುದಕ್ಕೆ ಸಾಧ್ಯ. ಅದು ಇಲ್ಲದೇ ಇದ್ದರೆ ಹೇಗಂದರೆ ನಾವು ಹಾಗೆ ಮಾಡಿದರೆ ಯಾವುದೇ ರೀತಿ ಪ್ರಯೋಜನ ಆಗುವುದಿಲ್ಲ. ಅದರ ಮುಖ್ಯವಾಗಿ ನಾವು ದೇವಾಲಯಕ್ಕೆ ಹೋದಾಗ ಇವುಗಳನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ಜೊತೆಯಲ್ಲಿ ಆ ನಿರ್ದಿಷ್ಟವಾದಂತಹ ವಾರಗಳಲ್ಲಿ ಅಭಿಷೇಕಕ್ಕೆ ಕೊಡತಕ್ಕಂಥದ್ದು, ಈ ಅಭಿಷೇಕವನ್ನು ಮಾಡಬೇಕಾದರೆ ಸೂರ್ಯ ದೇವಾಲಯದಲ್ಲಿ ಸೂರ್ಯ ನವಗ್ರಹದಲ್ಲಿ ಭಾನುವಾರದ ದಿವಸ ಮಾಡಬೇಕು. ಈಶ್ವರನಿಗೆ ಅಭಿಷೇಕ ಪ್ರಯೋಶವಃ ಅಂತೇಳಿ ನಾವು ಹೇಳ್ತೀವಿ. ಸೋಮವಾರದ ದಿವಸ ವಿಶೇಷವಾಗಿ ಅಭಿಷೇಕವನ್ನು ಮಾಡಿದಾಗ ಅದು ವಿಶೇಷವಾದಂತಹ ಪ್ರಾಪ್ತಿಯಾಗುತ್ತೆ ನಮಗೆ. ಈ ಪ್ರದೋಷ ಕಾಲದಲ್ಲಿ ಮಾಡತಕ್ಕಂಥದ್ದು, ತಿಂಗಳಿಗೆ 2 ಸಾರಿ ಪ್ರದೋಷ ಕಾಲ ಬರುತ್ತೆ. ಆ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕವನ್ನು ಪೂಜೆಯನ್ನು ಮಾಡತಕ್ಕಂಥದ್ದು ನಾವು ಅನುಸರಿಸಿಕೊಂಡು ಬರಬೇಕಾಗುತ್ತೆ. ಎಂತಹ ಸಮಸ್ಯೆಗಳಿರಲಿ, ಎಂತಹ ದೋಷಗಳಿರಲಿ, ಎಂತಹ ಕಷ್ಟಗಳಿದ್ದರೂ ಕೂಡ ಪ್ರದೋಷ ಕಾಲದಲ್ಲಿ ನಾವು ಮಾಡತಕ್ಕಂತಹ ಪೂಜೆಯಿಂದ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಈ ರೀತಿಯಾಗಿ ಯಾವ ದೇವರಿಗೆ ಯಾವ ದಿವಸ ಯಾವ ವಾರದಲ್ಲಿ ನಾವು ಹೋಗಬೇಕು ಅನ್ನತಕ್ಕಂಥದ್ದು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಜೊತೆಯಲ್ಲಿ ಅಂತಹ ದೇವರಿಗೆ ಯಾವ ದಿವಸಗಳಲ್ಲಿ ನಾವು ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಅಂತಹ ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾದರೆ ನಮ್ಮ ಅಂತಃಶುದ್ಧಿ ಬಹಿಶುದ್ಧಿ ಅನ್ನತಕ್ಕಂಥದ್ದು ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಯಾವ ದೇವಾಲಯಕ್ಕೆ ಹೋದಾಗ ಯಾವ ರೀತಿ ಘಂಟಾನಾದನವನ್ನು ಮಾಡಬೇಕು, ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು, ಯಾವ ದೇವರಿಗೆ ಎಷ್ಟು ನಮಸ್ಕಾರವನ್ನು ಮಾಡಬೇಕು ಅನ್ನತಕ್ಕಂಥದ್ದು ನಾವು ಸರಿಯಾದ ಕ್ರಮದಲ್ಲಿ, ಅಂದರೆ ಇದು ಪ್ರಾಥಮಿಕವಾಗಿರತಕ್ಕಂತಹ ಅಂಶ. ಇಷ್ಟನ್ನು ನಾವು ತಿಳಿದುಕೊಂಡು ದೇವಾಲಯಕ್ಕೆ ಹೋಗಿ ಆ ಮೂಲಕ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿರಲಿ ಅದೆಲ್ಲವೂ ನಿವಾರಣೆ ಆಗುತ್ತೆ. ಮನಃಶಾಂತಿ ಇಲ್ಲದೇ ಇರತಕ್ಕಂಥ ಮನಃಶಾಂತಿ, ನೆಮ್ಮದಿ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ವಿವಾಹ ಅಥವಾ ಸಂತಾನ ಇನ್ನಿತರ ಕಾಮನೆಗಳಿರತಕ್ಕಂಥವರಿಗೆ ಅದೆಲ್ಲವೂ ಕೂಡ ದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ. ಹೀಗೆ ಸರಿಯಾದ ರೀತಿಯಲ್ಲಿ ನಾವು ದೇವಾಲಯದಲ್ಲಿ ನಮ್ಮ ಆಚಾರ ವಿಚಾರಗಳನ್ನು ನಾವು ಪಾಲಿಸಿದಾಗ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಆರ್ಷ ಮಹರ್ಷಿಗಳ ವಾಕ್ಯ ಅಂತೇಳಿ ಹೇಳ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಶುಭಮಸ್ತು. ಸಮಸ್ತ ಸನ್ಮಂಗಳಾಲಿ ಭವಂತು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡಿದ್ದಾರೆ. ಕಾರ್ಯಕ್ರಮದಿಂದ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ
ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.